ಇರಾನ್ ವಿರುದ್ಧ ಸಮರ ಸಾರಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಮೊದಲೇ ಪೂರ್ವ ಪ್ರಕಟವಾದಂತೆ ಒಂದು ದೇಶವನ್ನು ಉದ್ದೇಶಿಸಿ ಸುಮಾರು 20 ನಿಮಿಷಗಳ ಭಾಷಣವನ್ನು ಮಾಡಿದರು. ಬಹುಜನರ ಪ್ರಕಾರ ಅವರು ದಿನಕ್ಕೊಂದು ಹೇಳಿಕೆ, ದಿನದಲ್ಲೇ 2-3 ಹೇಳಿಕೆ ಮತ್ತು 24 ಗಂಟೆಯಲ್ಲಿ ವಿವಿಧ ಹೇಳಿಕೆಗಳು ಈ ರೀತಿ ಕೊಡ್ತಿದ್ದಾರೆ. ಈಗ ಕಳೆದ 24 ಗಂಟೆಯಲ್ಲಿ ಆಗಿರುವುದು ಅದೇ. ಅಂದರೆ ಟ್ರಂಪಿನ ಹುಚ್ಚಾಟಕ್ಕೆ ಕೊನೆ ಇಲ್ಲವೇನೋ ಎಂಬಂತೆ ಕೆಲವರು ಪರಿಭಾವಿಸುತ್ತಿರಬಹುದು, ಇಲ್ಲದೆಯೂ ಇರಬಹುದು. ಯುದ್ಧ ನಡೆಯುತ್ತಿದ್ದಾಗ ಈ ರೀತಿಯ ಹೇಳಿಕೆಗಳು ಗೋಜಲನ್ನು ಮೂಡಿಸುವುದು, ಗೊಂದಲವನ್ನು ಹುಟ್ಟುಹಾಕುವುದು, ವೈರಿಗೆ ವಿಪರೀತವಾದ ಗೊಂದಲವನ್ನು ಸೃಷ್ಟಿ ಮಾಡುವುದು, ಯಾವ ಕಡೆಗೆ ಹೋಗ್ತಾ ಇದೆಯೋ ನಿರ್ದಿಷ್ಟ ರೂಪವನ್ನು ಕೊಡದೇ ಇರೋದು, ಅದು ಒಂದು ತಂತ್ರದ ಭಾಗವೇ. ಹಾಗಾಗಿ ಇಫ್ ಅಮೆರಿಕನ್ಸ್ ಹ್ಯಾವ್ ಡಿಸೈಡೆಡ್ ಟು ಕನ್ಫ್ಯೂಸ್ ಎವ್ರಿಬಡಿ, ಎಲ್ಲರಿಗೂ ಕನ್ಫ್ಯೂಸ್ ಮಾಡಿ ಇನ್ನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ದೆನ್ ಇಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಅಂದರೆ ಪಾಸಿಬಲಿ ಭೂದಾಳಿ ಇರಬಹುದು, ಅಥವಾ ಭೂದಾಳಿಗಿಂತ ಬಹುಮುಖ್ಯವಾಗಿ ಇರಾನ್ನಲ್ಲಿ ಈಗ ಅಮೆರಿಕ ಮಾಡಲೇಬೇಕಾಗಿರುವ ಕೆಲಸ, ಅದು ಮಾಡಿ ಮುಗಿಸಿ ಯುದ್ಧ ನಿಲ್ಲಿಸ್ಬೋದು ಬೇಕಿದ್ದರೆ. ಹಾರ್ಮೋಸ್ ಎಲ್ಲ ಆಮೇಲೆ ನೋಡೋಣ, ಓಪನ್ ಆಗತ್ತೆ ಅದ್ರ ಪಡಗೋದು. ಎನ್ರಿಚ್ ಆಗಿರೋಂತಹ ಯುರೇನಿಯಂನ ಧೂಳನ್ನು ಅದನ್ನು ವಶಪಡಿಸ್ಕೋಬೇಕು. ಅದು ವಶಪಡಿಸಿಕೊಂಡರೆ ಯುದ್ಧ ಮುಗಿದಂತೆ ನನ್ನ ಲೆಕ್ಕಾಚಾರದಲ್ಲಿ. ಏನೇ ಅದೆಲ್ಲಕ್ಕೂ ತಂತ್ರವೋ ಇಲ್ಲವೋ ಗೊತ್ತಿಲ್ಲ. ಇರಾನ್ ಮೇಲೆ ಯುದ್ಧವನ್ನು ಮುಗಿಸುವ ಮಾತನ್ನು ಡೊನಾಲ್ಡ್ ಟ್ರಂಪ್ ಆಡ್ತಾ ಇದ್ರು ಕಳೆದ 24 ಗಂಟೆಯಲ್ಲಿ. ಬೇಗ ಮುಗಿಸ್ಬಿಡ್ತೀವಿ, ನಾವು ಆಚೆ ಹೊರಟೋಗ್ತೀವಿ ಅಂತ. ಆದರೆ ನಿನ್ನೆ ಹೇಳ್ತಾರೆ ಇನ್ನು 2-3 ವಾರದಲ್ಲಿ ಮುಗಿಸ್ತೀವಿ, ಆದರೆ ಆ 2-3 ವಾರದಲ್ಲಿ ವಿಪರೀತವಾದ ದಾಳಿಯನ್ನು ಮಾಡ್ತೀವಿ, ಕಂಡು ಕೇಳರಿಯದ ರೀತಿಯಲ್ಲಿ. ಅಮೆರಿಕದ ಕೈಲಿ ಜಜ್ಜಿಸಿಕೊಂಡಿರುವಂತಹ ಯಾವುದೇ ಶತ್ರು ರಾಷ್ಟ್ರವು ಈ ಪರಿಪ್ರಮಾಣದಲ್ಲಿ ಜಜ್ಜಿಸಿಕೊಂಡಿರಲಿಲ್ಲ ನಮ್ಮ ಕೈಯಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಇರಾನ್ ಕದನ ವಿರಾಮಕ್ಕೆ ಗೋಗರಿತಿದೆ ಅಂತ ಟ್ರಂಪ್ ಹೇಳಿದ್ರೆ ನಾವು ಅವ್ರ ಸವಾಸಕ್ಕೂ ಹೋಗಿಲ್ಲ ಅಂತ ಇರಾನ್ ಹೇಳುತ್ತೆ. ಹಾರ್ಮುಜ್ ಓಪನ್ ಮಾಡದೇ ಇದ್ದರೆ ಕದನ ವಿರಾಮ ಅವೆಲ್ಲ ಬರಲ್ಲ ಅಂತ ಟ್ರಂಪ್ ಹೇಳಿದ್ರೆ ಒಂದು ಕಡೆ, ಇನ್ನೊಂದು ಕಡೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಹಾರ್ಮುಜಿಂದ ನಾನೇನು ಆಯಿಲನ್ನು ತರಿಸ್ಕೋತಾ ಇಲ್ಲ, ಅಂತಾರಾಷ್ಟ್ರೀಯ ತೈಲ ಸಂಸ್ಥೆಗಳ ಒಂದು ರಫ್ ಕ್ಯಾಲ್ಕುಲೇಷನ್, ಒಂದು ಲೆಕ್ಕಾಚಾರದ ಪ್ರಕಾರದಲ್ಲಿ ನಾನು ಓದ್ಕೊಂಡಿದ್ದು 3-5% ಅಷ್ಟು ಆಯಿಲ್ಲು ಸೌದಿ ಅರೇಬಿಯಾಯಿಂದ ಅಮೇರಿಕಕ್ಕೆ ಹೋಗುತ್ತೆ. ಆ್ಯಕ್ಚುಲಿ ಹೋಗಬೇಕಾಗಿಲ್ಲ, ಅವ್ರ ಹತ್ರ ಅಷ್ಟೊಂದು ಆಯಿಲ್ ಇದೆ, ಬಟ್ ಸ್ಟಿಲ್ ಅದು ಯಾಕೆ ಹೋಗ್ತಿದೆಯೋ ಗೊತ್ತಿಲ್ಲ. ಅದು ನೋಡಿದೆ, ಅದನ್ನು ಒಂದು 5% ಅಷ್ಟು ಆಯಿಲ್ ಹಾರ್ಮುಜಲ್ಲೇ ಇದೆ. ಅದು ಬಿಟ್ಟರೆ ಅವ್ರಿಗೆ ದೊಡ್ಡ ಸಮಸ್ಯೆ ಇಲ್ಲ. ಹಾಗಾಗಿ ನಮಗೇನು ಸಮಸ್ಯೆ ಇಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ, ಬೇಕಿದ್ರೆ ನೀವು ತೆಕ್ಕೊಳ್ಳಿ ಬಾಗಿಲನ್ನು, ಅದರದ್ದು ಯಾರು ಬುರುಡ ಬಿಡ್ತೀರೋ ಅವ್ರಲ್ಲ ಹೋಗಿ ಮಾಡ್ಕೊಳ್ಳಿ ಅಂತ ಟ್ರಂಪ್ ವಾದ. ಅಥವಾ ಏಷ್ಯಾ ಕಂಟ್ರಿಗಳಿಗೆ ಬಹುದೊಡ್ಡ ಸಮಸ್ಯೆ ಆಗಿರೋದು, ಏಷ್ಯಾ ಹಾಗೂ ದಕ್ಷಿಣ ಏಷ್ಯಾನಲ್ಲಿ ಚೈನಾ, ದಕ್ಷಿಣ ಕೊರಿಯಾ, ಜಪಾನ್, ನೀವು ಹೋಗಿ ಓಪನ್ ಮಾಡ್ಕೊಳ್ಳಿ, ನನ್ನನ್ನು ಯಾಕೆ ಕೇಳ್ತೀರಿ ಬಂದು ಅಂತ ಅವ್ರದ್ದು ವಾದ. ಇನ್ನೊಂದು ಕಡೆ ಹಡ್ತೀವಿ ನೋಡಿ, ಈಗ ಅವ್ನಿಗೆ ಇನ್ನೊಂದು 3 ವಾರದಲ್ಲಿ ಬಿಡೋದೇ ಇಲ್ಲ ಅವ್ರನ್ನ ಅಂತ ಇನ್ನೊಂದು ಕಡೆ, ಹೀಗೆ ವಿಪರೀತ ಗೋಜಲು ಇದೆ ಅಂತ ಇದು ಎಲ್ಲರಿಗೂ. ಇರಾನ್ ಸೇನೆಯನ್ನು ಕುಗ್ಗಿಸುವುದು, ಪ್ರಾದೇಶಿಕ ಶಸ್ತ್ರಸಜ್ಜಿತ ಗುಂಪುಗಳಿಗೆ ಮೂಲಭೂತವಾದಿ ಸರ್ಕಾರಗಳಿಗೆ ಕೊಡ್ತಾರ ಬೆಂಬಲವನ್ನು ನಿಲ್ಲಿಸುವುದು, ಅಣುಬಾಂಬ್ ಹೊಂದುವುದನ್ನು ತಡೆಯುವುದು, ಇವೆಲ್ಲವನ್ನು ನಾವು ಮಾಡಬೇಕಾಗಿದೆ. ಒಂದು ವೇಳೆ ಕೆಲವು ಒಪ್ಪದೇ ಇದ್ದರೆ ಇರಾನಿನ ಉತ್ಪಾದನಾ ಘಟಕಗಳಿದೆ, ವಿದ್ಯುತ್ ಉತ್ಪಾದನಾ ಘಟಕಗಳು ನಾಶ ಮಾಡಕ್ಬಿಡ್ತೀವಿ ಎಲ್ಲನೂ ಅಂತ ಹೇಳಿದ್ದಾರೆ. ಒಂದು ಅರ್ಥದಲ್ಲಿ ಇರಾನ್ನ ಒಂದು ವಿಚಾರದಲ್ಲಿ ಬಹಳ ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕವಾಗಿ ಉಳ್ಕೊಂಡಿಲ್ಲ. ಯುರೇನಿಯಂ ವಿಚಾರ ಬೇರೆ, ಅಲ್ಲಲ್ಲಿ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು, ಹೂತೀಸನ್ನು ಎತ್ಕಟ್ಟಿರೋದು, ಹೂತೀಸ್ ಇಲ್ಲಿವರೆಗೂ ಬದುಕಕ್ಕೆ ದಾರಿ ಮಾಡಿರೋದು, ಹಿಜ್ಬುಲ್ಲಾ ಇವತ್ತಿನವರೆಗೂ ಒಂದು ಬಹುದೊಡ್ಡ ಇದು ಭಯೋತ್ಪಾದಕ ಸಂಸ್ಥೆ. ಅದರ ಅಪ್ಪ, ಅಮ್ಮ, ತಂದೆ, ಅಮ್ಮ, ತಾಯಿ, ಅಕ್ಕ, ನಾದಿನಿ, ತಮ್ಮ ಎಲ್ಲ ಬ್ರದರ್ ಎಲ್ಲ ಅವರೇ ಆಗಿರೋದು, ಎಲ್ಲ ಅವರಿಂದಲೇ ಬದುಕಿರೋದು. ಹಮಾಸ್ ಅವ್ರದ್ದೇನೆ, ಇರಾಕ್ ರೆಸಿಸ್ಟೆನ್ಸ್ ಫೋರ್ಸು ಇರಾಕ್ನ ಒಳಗಡೆ ಅವ್ರದ್ದೇನೆ. ಹಾಗಾಗಿ ಇರಾನ್ನು ಭಾಳ ಶಾಂತಿ ದೂತ ಪಾರಿವಾಳದಂತೆ ಇದೆ ಅಂತ ಯಾವನು ಹೇಳಲಿಕ್ಕೆ ಬರಲ್ಲ. ಅವ್ರು ಮಾಡಿರೋ ಕೆಲಸಗಳು ಅಷ್ಟೇ ದುಷ್ಟ ಕೆಲಸಗಳಿವೆ. ಭಾರತ ನಾವು ಸಿಕ್ಕಾಕ್ಕೊಂಡಿದ್ದೀವಿ, ಆ ಕಡೆ ಈ ಕಡೆ ಇಲ್ಲ, ಬಾಯಿ ಮುಚ್ಕೊಂಡಿರಬೇಕು. ಇಲ್ಲದ್ರೆ ಹಿಜ್ಬುಲ್ಲಾ ಈಸ್ ಎ ಥ್ರೆಟ್ ಟು ಇಂಡಿಯಾ ಎನಿ ಡೇ, ಹಮಾಸ್ ಈಸ್ ಎ ಥ್ರೆಟ್ ಟು ಇಂಡಿಯಾ ಎನಿ ಡೇ. ಅವ್ರು ಆಲ್ರೆಡಿ ಪಾಕಿಸ್ತಾನದ ಒಳಗಡೆ ಇರ್ಬೋದಂತ ಲಷ್ಕರು, ಪಷ್ಕರು, ಮಷ್ಕರು, ಟಷ್ಕರ್ದು ಜೊತೆ ಕೈ ಜೋಡಿಸಿ ಆಗೋಗಿದೆ. ಇಟ್ಸ್ ಆಲ್ ಟ್ರಯಾಂಗಲ್ ಆಕ್ಸಿಸ್ಗಳು, ಇವೆಲ್ಲ ಭಯೋತ್ಪಾದಕರ ಆಕ್ಸಿಸ್ಗಳು. ಹಾಗಾಗಿ ಇವತ್ತು ನಿಮಗೆ ಹಿಜ್ಬುಲ್ಲಾ ಬೇರೆ ಥರ ಕಾಣಿಸ್ತಿರ್ಬೋದು, ಅಲ್ಟಿಮೇಟ್ಲಿ ದೇ ಆರ್ ಬೋಟ್. ಈ ಆರ್ಗನೈಸೇಷನ್ಗಳಿಗೆ ಮರ್ಯಾದೆ ತೋರಿಸೋದು, ಗೌರವ ಕೊಡೋದು, ನಂಬೋದು ಮಹಾಮೂರ್ಖತನ. ಸೇಮ್ ಎಸ್ ಇರಾನ್ ನಂಬೋದು ಕಷ್ಟ ಇದೆ. ಹಾಗಾಗಿ
ಅಮೆರಿಕ ಮೇಲ್ನೋಟಕ್ಕೆ ಹೇಳ್ತಿರೋದು ಸರಿ ಇರಬಹುದು, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋವಾಗ ಇನ್ನೊಂದು ಸ್ವಲ್ಪ ಬ್ರಾಡ್ ಬೇಸ್ಡ್ ಆಗಿ ಒಂದಿಷ್ಟು ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತೇನೋ ಅಂತ ಬಹು ಜನರ ವಾದ. ಯಾಕಂದರೆ ಭಾಳ ಜನ ಅಮೆರಿಕದ ವಾದನ ಒಪ್ತಾರೆ, ನ್ಯೂಕ್ಲಿಯರ್ ವಿಚಾರದಲ್ಲಾಗಲಿ ಅಥವಾ ಇರಾನ್ನ ಸಪೋರ್ಟ್ ಟು ಈ ಭಯೋತ್ಪಾದಕ ಸಂಘಟನೆಗಳಿಗಾಗಲಿ ಇದನ್ನೆಲ್ಲ ಭಾಳ ಜನ ಒಪ್ಕೋತಾರೆ ಅಮೆರಿಕ ಮಾಡ್ತಿರೋದು ಸರಿ ಇದೆ ಆ್ಯಕ್ಚುಲಿ ಅಂತ. ಇರಾನ್ ದೊಡ್ಡಣ್ಣನಾಗಬೇಕು ಮಧ್ಯಪ್ರಾಚ್ಯದಲ್ಲಿ ಅಂತ ಅದರದ ಬಯಕೆ, ಅದು ಒಂಥರ ಬುಲ್ಲಿಂಗ್ ರೌಡಿ ಗೂಳಿ ಆಗಿತ್ತದು ಅಲ್ಲಿ ಆ ಭಾಗದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ. ಹಾಗಾಗಿ ಅದಕ್ಕೊಂದು ಹಂತಕ್ಕೆ ಅದು ಬರಬೇಕಾಗಿತ್ತು ಸರಿ, ಬಟ್ ಆಗಿದ್ದ ರೀತಿ ಸರಿ ಇಲ್ಲ ಅನ್ನೋದು ಬಹುಜನರ ವಾದ, ಪರ್ಟಿಕ್ಯುಲರ್ಲಿ ಆಯಿಲ್ ಪ್ರೈಸಸ್ಸು ಜಾಸ್ತಿ ಆದ ಮೇಲೆ. ಇನ್ನು ನ್ಯಾಟೋ ರಾಷ್ಟ್ರಗಳು ಟ್ರಂಪ್ ಕೆಟ್ಟ ರಾಷ್ಟ್ರಗಳು ಅಂತ ಬಣ್ಣಿಸಿದ್ದಾರೆ. ಅವ್ರ ಕೋಪ ಇವ್ರು ಯಾರೂ ಸಪೋರ್ಟಿಗೆ ಬಂದಿಲ್ಲ ಅಂತ. ಒಂದು ವೇಳೆ ಇದರ ಪರಿಣಾಮವಾಗಿ ನ್ಯಾಟೋ ಕುಸಿದು ಬಿದ್ದರೆ ಅದು ಬಹುದೊಡ್ಡ ಬೆಳವಣಿಗೆ. ಅಂತಾರಾಷ್ಟ್ರೀಯ ರಕ್ಷಣಾ ವಿಚಾರದಲ್ಲಿ, ವಲಯದ ವಿಚಾರದಲ್ಲಿ ನ್ಯಾಟೋ ಈಗ ಅದನ್ನು ಸಾವರಿಸ್ಕೊಂಡು ತೇಪೆ ಹತ್ತಕ್ಕೆ ಟ್ರೈ ಮಾಡ್ತಿದೆ. ಅದರ ಸೆಕ್ರೆಟರಿ ಜನರಲ್ ಒಬ್ಬ ಮಹಾನ್ ದುರಹಂಕಾರಿ ಇದ್ದಾನೆ. ಆ ದುರಹಂಕಾರಿಗೇನೋ ವಾಷಿಂಗ್ಟನ್, ಯಾಕಂದರೆ ಹಿಂದೆ ಎಲ್ಲ ಭಾರತದ ಬಗ್ಗೆ ಎಲ್ಲ ಭಾಳ ಕೆಟ್ಟದಾಗಿ ಮಾತಾಡಿದ್ದ ಅವನು, ಇಡಿಯಟ್ ಅವನು. ಆ ಇಡಿಯಟ್ಟು ಇವಾಗ ಅಲ್ಲೆಲ್ಲ ಹೋಗ್ತಾನಂತೆ ವಾಷಿಂಗ್ಟನಲ್ಲಿ ಟ್ರಂಪ್ ಕಾಲಿಗೆ ಬಿದ್ದು ಪಾತ್ ಪೂಜೆ ಮಾಡಿ ನೀರು ಕುಡಿಯೋಕ್ಕೆ. ಯಾಕಂದರೆ ಅವ್ನು ಪದವಿ ಹೋಗಿಬಿಡುತ್ತೆ ನ್ಯಾಟೋ ಇಲ್ಲ ಅಂತಂದರೆ ನಾಳೆ. ದಟ್ ಈ ಫೂಲ್ ವಿಲ್ ಗೋ, ಲೆಟ್ ಹಿಮ್ ಗೋ, ಹೂ ಕೇರ್ಸ್, ಬಿಕಾಸ್ ಈ ಸ್ಪೋಕ್ ರಬ್ಬಿಶ್ ಆನ್ ಇಂಡಿಯಾ, ಅದಕ್ಕೆ ಹೇಳ್ತಿರೋದು. ಅದರ್ವೈಸ್ ನಮಗೂ ಯಾವ ಸಂಬಂಧನೂ ಇರಲಿಲ್ಲ. ನ್ಯಾಟೋ ದೇಶಗಳು ಹೆಂಗೆ ಉಳ್ಕೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ, ಮುಂದೇನಾಗುತ್ತೆ ಅನ್ನೋದನ್ನು ನೋಡಬೇಕು. ಇನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ, ಭಾಳ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಿ ನೀವು ಯಾವುದನ್ನ ಇರಾನಿನ ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮನ. ಬಹಳ ಡೀಪಾಗಿ ಪರ್ವತಗಳ ಒಳಗಡೆಯಲ್ಲಿ ಹೂತಿಟ್ಟಿದ್ದಾರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ, ಎಕ್ಸ್ಟ್ರೀಮ್ಲಿ ಡೇಂಜರಸ್ ಅಂತ. ಪಾಸಿಬಲಿ ಎಸ್, ನಾನು ಅವತ್ತೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಪರಮಾಣು ಅಸ್ತ್ರಗಳನ್ನು ಹೊಂದಿದ ನಂತರ ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ತಾಕತ್ತು ಆ ದೇಶಗಳಿಗೆ ಇರಬೇಕು. ಈಗಿರುವ ಪೈಕಿ 3 ದೇಶಗಳಿಗೆ ಆ ಶಕ್ತಿ ಇದೆ ಅಂತ ಯಾರೂ ಅಂದ್ಕೊಂಡಿಲ್ಲ. ಒಂದು, ಈಗಾಗಲೇ ಪರಮಾಣುಸ್ತ್ರವನ್ನು ಹೊಂದಿರುವ ಪಾಕಿಸ್ತಾನ, ಇನ್ನೊಂದು ಹೊಂದಿದೆ ಅಥವಾ ಅದರ ಹೊಸಲಲ್ಲಿ ಇರುವಂತಹ ಉತ್ತರ ಕೊರಿಯಾ, ಇನ್ನೊಂದು ಇರಾನ್. ಈ 3ಕ್ಕೂ ಆ ಶಕ್ತಿ ಇದೆ ಅಂತ ಯಾರೂ ಪರಿಭಾವಿಸಬಾರ್ದು. ಮೂವರುವೆ ಉತ್ತರ ಕೊರಿಯಾ ಯಾವತ್ತು ಬೇಕಾದ್ರೂ ಮಾರ್ಬಿಡುತ್ತೆ, ಆ ಟೆಕ್ನಾಲಜಿನ ಮಾರಿದೆ ಅಂತ ಒಂದು ಆರೋಪ ಇದೆ ಇಲ್ಲ ಈಗ ಆಲ್ರೆಡಿ ಅದರ ಮೇಲೆ. ಪಾಕಿಸ್ತಾನ ಯಾವತ್ತು ಅನ್ಸ್ಟೇಬಲ್ ಆಗಿ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಇರಾನ್ ಯಾರಿಗೆ ಹ್ಯಾಂಡ್ ಓವರ್ ಮಾಡುತ್ತೋ, ಯಾರಿಗೆ ಪಾಠ ಕಲಿಸಲಿಕ್ಕೆ ನಾಳೆ ಒಂದಿನ ಇದ್ದಕ್ಕಿದ್ದಂತೆ ಕೋಪದಲ್ಲಿ ಎತ್ತಾಕೊಂಡು ಬಂದ್ಬಿಡ ಹೋಗೋ ಅವ್ರ ಮೇಲೆ ಕಳಿಸ್ಗಿಳಿಸ್ಬಿಟ್ರೆ ಗೊತ್ತಿಲ್ಲ. ಪರ್ಟಿಕ್ಯುಲರ್ಲಿ ಇಸ್ರೇಲ್ ಮೇಲೆ ಇರಬಹುದು, ಆರ್ ಮೇ ಬಿ ಇವನ್ ಯುನೈಟೆಡ್ ಸ್ಟೇಟ್ಸ್ ಮೇಲೆ ಇರಬಹುದು. ಹಾಗಾಗಿ ಇವು 3ರಿಗೂ ಅರ್ಹತೆ ಇಲ್ಲ ಅನ್ನೋದು ಕೆಲವರ ವಾದ. ಪರಮಾಣುಸ್ತ್ರ ಇರೋದು ಬಿಡೋದು ಬೇರೆ, ಇಟ್ಕೊಳ್ಳೋಕೆ ಅರ್ಹತೆ ಇರಬೇಕು ಅಂತ. ಕೆಲವೊಮ್ಮೆ ಅರ್ಹತೆಗಳು ಇರಬೇಕು. ಅವನು ಯಾವುದೋ ಒಂದು ಇದರಲ್ಲಿ ಬಂದಿದ್ದಾನೆ ಅಂತ ರಾಜ ಆಗಬಾರ್ದು, ರಾಜನಾಗುವ ಅರ್ಹತೆ ಇರಬೇಕು ಅವನಿಗೆ. ಇಲ್ಲದೆ ಅವನು ಜೋಕರ್ ಆಗ್ತಾನೆ, ರಾಜ ಆಗಲ್ಲ, ಜೋಕರ್ ಆಗ್ತಾನೆ. ಎಸ್, your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗೆ ಇರಾನ್ ತಿರುಗೇಟು ಕೊಟ್ಟಿದೆ. ಶತ್ರುಗಳು ಭೂದಾಳಿಯಂತಹ ಅಪರಾಧ ಎಸಗಿದ್ರೆ ಪ್ರತಿದಾಳಿ ಅಂತೂ ಅತ್ಯಂತ ಭೀಕರವಾಗಿರುತ್ತೆ, ಯಾವ ಒಬ್ಬನನ್ನು ಕೂಡ ಜೀವಂತವಾಗಿ ಎಸ್ಕೇಪ್ ಆಗೋಕೆ ಬಿಡಲ್ಲ ಅಂತ ಇರಾನ್ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಇನ್ನು ಇರಾನ್ ಸೇನಾ ಕಾರ್ಯಾಚರಣೆ ಕಮಾಂಡರ್ ಅನ್ಬಿಯಾ ಪ್ರತಿಕ್ರಿಯಿಸಿ, ಈ ಯುದ್ಧವು ಅಮೆರಿಕದ ಅವಮಾನ, ಶಾಶ್ವತ ಪಶ್ಚಾತ್ತಾಪ, ಶರಣಾಗತಿ ಅನುಭವಿಸುವವರೆಗೂ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ ತನ್ನ ಸೇನೆಯ ಸಮಾಧಿ ತೋಡ್ತಾ ಇದ್ದಾರೆ. 250 ವರ್ಷಗಳ ಇತಿಹಾಸ ಇರುವಂತಹ ಅಮೆರಿಕ 6,000 ವರ್ಷಗಳ ನಾಗರಿಕತೆಯ ಇರಾನ್ಗೆ ಬೆದರಿಸೋ ಭ್ರಮೆಯಲ್ಲಿದೆ ಅಂತ ಐಆರ್ಜಿಸಿಯ ನೌಕಾಪಡೆ ಚೀಫ್ ಬ್ರಿಗೇಡಿಯರ್ ಜನರಲ್ ಮುಸಾವಿ ಕಿಡಿಕಾರಿದ್ದಾರೆ. ಇರಾನ್ ಸ್ಪೀಕರ್ ಮಾತನಾಡಿ, ಇರಾನ್ನ 7 ಕೋಟಿ ಜನ ದೇಶಕ್ಕಾಗಿ ಪ್ರಾಣ ಅರ್ಪಿಸಲು ಸಿದ್ಧರಾಗಿದ್ದಾರೆ ಅಂತ ಕರೆ ಕೊಟ್ಟಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ಅಮೆರಿಕನರಿಗೆ ಬಹಿರಂಗ ಪತ್ರವೊಂದನ್ನು ಬರೆದು, ಇರಾನ್ನ ಬೆದರಿಕೆಯಂತೆ ನೋಡುವುದು ಸರಿಯಲ್ಲ, ನಮಗೆ ಯಾವ ರಾಷ್ಟ್ರದ ಮೇಲೆಯೂ ಕೂಡ ದ್ವೇಷ ಇಲ್ಲ, ನಾವು ಎಂದಿಗೂ ಕೂಡ ಯುದ್ಧ ಪ್ರಾರಂಭಿಸಿಲ್ಲ, ಯುದ್ಧ ಅಂತ್ಯಕ್ಕೆ ಮಾತುಕತೆಯ ಅಗತ್ಯವೇ ಇದೆ ಅಂತ ಒತ್ತಿ ಹೇಳಿದ್ದಾರೆ. ಇರಾನ್ನ ಮಿಲಿಟರಿ ಬಲದ ಬಗ್ಗೆ
ಅಮೆರಿಕದ ಗುಪ್ತಚರಕ್ಕೆ ಇರುವ ಮಾಹಿತಿ ಅಪೂರ್ಣ ಅಂತ ಕೂಡ ಇರಾನ್ ಹೇಳಿದ್ದು. ಹಾರ್ಮೋಜ್ ಜಲಸಂಧಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಇರಾನ್ ಒಮನ್ ನಿರ್ಧರಿಸುತ್ತೆ ವಿನಃ ಬೇರೆ ಯಾರಿಗೂ ಆ ಪವರ್ ಇಲ್ಲ ಅಂತ ಹೇಳಿದೆ. ಅಲ್ಲದೆ ನಮ್ಮ ಭಾರತೀಯ ಸ್ನೇಹಿತರು ಸುರಕ್ಷಿತವಾಗಿರಲಿದ್ದಾರೆ, ಚಿಂತಿಸಬೇಡಿ ಅಂತ ಇರಾನ್ ಭರವಸೆ ಕೊಟ್ಟಿದೆ. ಹಾರ್ಮೋಜ್ ಜಲಸಂಧಿ ಮುಕ್ತಗೊಳಿಸಲು ಬ್ರಿಟನ್ 35 ದೇಶಗಳನ್ನು ಒಗ್ಗೂಡಿಸಿ ಒತ್ತಡ ಹೇರಲು ಪ್ರಯತ್ನಿಸ್ತಾ ಇದೆ. ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಿದ್ದು ಭಾರತ ಕೂಡ ಭಾಗಿಯಾಗಲಿದೆ. ಹಾರ್ಮೋಜ್ ಜಲಸಂಧಿಯಲ್ಲಿ 400 ಹಡಗುಗಳು ಇರಾನ್ ಅನುಮತಿಗಾಗಿ ಕಾಯ್ತವೆ. ಅಮೆರಿಕ ತನ್ನ ದೇಶವಾಗಿ ತಾನು ಸವೆಸಿರುವ ಅವಧಿಯಲ್ಲಿ ಹಲವಾರು ಯುದ್ಧಗಳನ್ನು ನೋಡಿದೆ. ಹಾಗೆ ನೋಡಿದ್ರೆ ಬಹಳ ಯುದ್ಧಗಳನ್ನು ನೋಡಿರೋ, ವಿವಿಧ ರೀತಿಯ ಯುದ್ಧಗಳನ್ನು ನೋಡಿರೋದ್ರಲ್ಲಿ ಅಮೆರಿಕಾನು ಒಂದು. ಎಲ್ಲ ದೇಶಗಳು ಯುದ್ಧವನ್ನು ನೋಡಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್, ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಚೈನಾ ಯಾವುದೇ ಯುದ್ಧವನ್ನು ನೋಡೇ ಇಲ್ಲ. ದೇರ್ ಇಸ್ ಜಪಾನ್ ಯಾವ ರೀತಿಯಾದಂಥ ಯುದ್ಧಕ್ಕೋದು ಅಂದರೆ ತನ್ನನ್ನು ತಾನು ತೊಡಗಿಸ್ಕೋಬೇಕಾದ ಅವಶ್ಯಕತೆ ಅದಕ್ಕೆ ಬಂದೇ ಇಲ್ಲ. ಆಸ್ಟ್ರೇಲಿಯಾ ಬಂದಿಲ್ಲ. ಹಾಗಾಗಿ ಅಮೆರಿಕಕ್ಕೆ ನೋಡಿದೆ. ಅಮೆರಿಕ ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2 ನೋಡಿದೆ, ವಿಯೆಟ್ನಾಂ ವಾರ್ ನೋಡಿದೆ, ಕೊರಿಯನ್ ವಾರ್ ನೋಡಿದೆ. ಇನ್ಫ್ಯಾಕ್ಟ್ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಎರಡೂ ಈ ಪರಿಸ್ಥಿತಿಗೆ ಇವತ್ತು ಬರಲಿಕ್ಕೆ ಕಾರಣನೇ ಕೊರಿಯನ್ ವಾರ್. ಕೊರಿಯನ್ ಪೆನಿನ್ಸುಲಾ ಏನಿದೆ ಅದು ಇಬ್ಬಾಗವಾಗಿದ್ದು, ಅಂದರೆ ಈಗೇನು ಕೊರಿಯಾದ ಉತ್ತರಾಧಿಕಾರಿ ಇದ್ದಾನೆ, ಕಿಮ್ ಇದ್ದಾನೆ, ಅವನ ತಾತನ ಕಾಲ, ತಂದೆ ಅಲ್ಲ ತಾತನ ಕಾಲದಲ್ಲಿ ನಡೆದಂಥದ್ದಾಗ ರಷ್ಯಾ, ಅವತ್ತಿನ USSR ಉತ್ತರ ಕೊರಿಯಾದ ಅವನನ್ನಿಗೂ ದಕ್ಷಿಣ ಕೊರಿಯಾ ಕಡೆಯಲ್ಲಿ ಅಮೆರಿಕಾನು ಸಪೋರ್ಟ್ ಮಾಡಿದ್ದರ ಪರಿಣಾಮ ನಡೆದಂಥ ಗ್ರೇಟ್ ಕೊರಿಯನ್ ವಾರ್ನಲ್ಲಿ ಇಬ್ಬರದು ಬೇರೆ ಬೇರೆ ಆಯಿತು. ಹಾಗಾಗಿ ಇವರು ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಆಗಿದೆ. ಹಾಗಾಗಿ ಅಮೆರಿಕ ಕೊರಿಯನ್ ವಾರ್ ನೋಡಿದೆ, ವಿಯೆಟ್ನಾಂ ವಾರ್ ನೋಡಿದೆ. ಆದಮೇಲೆ ಮಧ್ಯಪ್ರಾಚ್ಯದಲ್ಲೇ 2 ಯುದ್ಧಗಳನ್ನು ನೋಡಿದೆ. ಅದು ಇರಾಕ್ನಲ್ಲಿ, ಕುವೈಟಲ್ಲಿ ಫಸ್ಟು ಸದ್ದಾಮ್ ಹುಸೇನ್ ಬಂದಾಗ, ನಂತರದ ಇನ್ನೊಂದು ಸೆಕೆಂಡ್ ವಾರ್ ಎರಡೂ ನೋಡಿದೆ. ಅದಾದಮೇಲೆ ಅಫ್ಘಾನಿಸ್ತಾನಲ್ಲಿ ತಾನು ಇಂಟರ್ಫಿಯರ್ ಆಗಕ್ಕೆ ಹೋಗಿದೆ, ವಾರ್ನ ನೋಡಿದೆ. ಇತ್ತೀಚೆಗಷ್ಟೇ ಎಕ್ಸಿಟ್ ಆಗಿದೆ ಅದು ಅಫ್ಘಾನಿಸ್ತಾನಿಂದ. ಈ ಎಲ್ಲದರ ಮಧ್ಯೆ ಹೋಗಿ ಸಣ್ಣ ಪುಟ್ಟ ಯುದ್ಧಗಳನ್ನು ಮಾಡಿ ಬಂದಿರೋವಂಥದ್ದು ಉಂಟು. ಅಮೆರಿಕ ಆಗಾಗ್ಗೆ ಬಾಂಬ್ ಹಾಕೋದು, ಯುದ್ಧ ಮಾಡೋದು, ಇದೆಲ್ಲ ಮಾಡಿರೋವಂಥದ್ದು ಅಮೆರಿಕ. ಹಾಗಾಗಿ ಅಮೆರಿಕ ಇಷ್ಟೊಂದು ಯುದ್ಧಗಳನ್ನು ಮಾಡಿದಾಗ ನಾನು ಎಲ್ಲೂ ಚರಿತ್ರೆಯಲ್ಲಿ ನೋಡಿಲ್ಲ ಅಮೆರಿಕ ಶರಣಾಗಿರೋದಾಗಲಿ ಅಥವಾ ಕ್ಷಮೆಯನ್ನು ಕೇಳಿರೋದಾಗಲಿ ಅಥವಾ ಪಶ್ಚಾತ್ತಾಪವನ್ನು ಪಟ್ಟಿರೋದಾಗಲಿ ನಾನಂತೂ ನೋಡಿಲ್ಲ. ಹಾಗಾಗಿ ಇರಾನ್ ಅದರ ನಿರೀಕ್ಷೆಯಲ್ಲಿದ್ದರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್ ಅನಿಸುತ್ತೆ. ಅಮೆರಿಕ ವಿಲ್ ಎಕ್ಸಿಟ್, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ನಾಳೆ ವಿಮರ್ಶೆ ಮಾಡುವವರು ಮತ್ತು ಇದನ್ನೆಲ್ಲ ಅನಲೈಸ್ ಮಾಡೋರು, ದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡುವಂಥವ್ರು ಅಮೆರಿಕ ಸೋಲ್ತು ಅಂತಲೂ ಮಾಡ್ಬೋದು, ಗೆಲ್ತು ಅಂತಲೂ ಮಾಡ್ಬೋದು. ಬಟ್ ಐ ಹ್ಯಾವ್ ನಾಟ್ ಸೀನ್ ಇನ್ ದಿ ಹಿಸ್ಟ್ರಿ ಆಫ್ ಯುನೈಟೆಡ್ ಸ್ಟೇಟ್ಸಲ್ಲಿ ಅವರು ಶರಣಾಗತಿಯನ್ನು ಬಯಸಿರೋದು. ಅಮೆರಿಕಸ್ ಹ್ಯಾಸ್ ಸೀನ್ ಟ್ರಮೆಂಡಸ್ ವಾರ್ಸನ್ನು. ಅದರ ಇಂಟರ್ನಲ್ ಸಿವಿಲ್ ವಾರ್ ಇಟ್ ಸೆಲ್ಫ್ ಇಸ್ ಎ ಹಿಸ್ಟ್ರಿ, ಅಮೇಝಿಂಗ್ ಹಿಸ್ಟ್ರಿ ಅದು. ಅಂದರೆ ಚರಿತ್ರೆಯಲ್ಲಿ ಆಸಕ್ತಿ ಇದ್ದವರು, ಓದ್ಕೊಂಡಿದ್ದವ್ರಿಗೆ ಅದು ಅರ್ಥ ಆಗುತ್ತೆ. ಹಾಗಾಗಿ ಅಲ್ಲೆಲ್ಲೂ ಅವರು ಮೂಲ ಅಮೆರಿಕದಲ್ಲಿ ಇದ್ದಂತಹ ರೆಡ್ ಇಂಡಿಯನ್ಸನ್ನೇ ಕೊಚ್ಚಿ ಹಾಕಿ ಬಂದಿರುವಂತಹ ದೇಶ ಅದು. ಕೆನ್ ಎನಿಬಡಿ ಬಿಲೀವ್ ದಿಸ್? ಇರಾನ್ಗೋಗಿ ಅದು ಕ್ಷಮೆ ಕೇಳುತ್ತೆ ಅಂತಂದರೆ ಮೂಲ ಅಮೆರಿಕನ್ ರೆಡ್ ಇಂಡಿಯನ್ಸ್ ಏನಿದ್ದಾರೆ, ನೀವು ಅಮೆರಿಕಕ್ಕೆ ಹೋದಾಗ ಯಾರು ಪ್ರಸ್ತಾಪ ಮಾಡಿದಾಗ ಇದು ಇಂಡಿಯನ್ಸ್ ಅಂತ ನಮ್ಮ ದೇಶದ ಬಗ್ಗೆ ಅಂತ ಅನ್ಕೋಬೇಡಿ, ನಾವಲ್ಲ ಅದು. ಮೂಲ ರೆಡ್ ಇಂಡಿಯನ್ಸ್ ಏನಿದ್ದಾರೆ ಅವ್ರನ್ನೇ ಅವರು ಇಟ್ಸ್ ಎ ಗ್ರೇಟ್ ಎಕ್ಸಾಂಪಲ್. ಈವನ್ ಟುಡೇ ಅದನ್ನು ಪವಿತ್ರವಾದಂಥ ಒಂದು ಕೆರೆಯಾಗೋ ಅಥವಾ ಒಂದು ಸರೋವರವಾಗೋ ಇಟ್ಕೊಂಡಿದ್ದಾರೆ ಅದನ್ನು, ಆ ಜನ ನಂಬಿಕೆಯಲ್ಲಿ ಅದು ಅಲ್ಲಿ ಅಷ್ಟು ಇದಾಯಿತು ಅಂತ. ಹಾಗಾಗಿ ಅಮೆರಿಕ ಅದೆಲ್ಲವನ್ನು ರಕ್ತವನ್ನು ಬಹಳಷ್ಟು ನೋಡಿರುವಂತಹ ದೇಶ. ಅದು ಅಷ್ಟು ಸುಲಭವಾಗಿ ಒಪ್ಪತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಏನೋ ಇರಾನ್ ಮೇ ಬಿ ಅನ್ಕೋತಿರ್ಬೋದು. ಇರಾನ್ಗೆ ಯಾವ ಶಕ್ತಿ ಅಪೂರ್ಣ ಅಂತಂದಿದ್ದಾರೆ. ಇರಾನ್ಗಿರೋ ಶಕ್ತಿ ನನ್ನ ಪ್ರಕಾರದಲ್ಲಿ ಇವತ್ತಿಗೂ ಎರಡೇ ಶಕ್ತಿ ಇರೋವಂಥದ್ದು. ನಂಬರ್ 1, ವೆಪನ್ ಇಲ್ಲದೆ, ಅಸ್ತ್ರವಿಲ್ಲದೆ ಎಲ್ಲರನ್ನೂ ಕಾಡ್ತಾ ಇರೋಂಥ ಹಾರ್ಮೂಸ್ ಇರ್ಬೋದು, ಅಥವಾ ತನ್ನ ಬಳಿ ಇರುವಂತಹ ಮಿಸೈಲ್ಗಳಿರಬೇಕು. ಇದೆರಡು ಬಿಟ್ಟು ಇರಾನ್ ಹತ್ರ ಇನ್ಯಾವೇ ಭಾಳ ದೊಡ್ಡ ಶಕ್ತಿ ಇದೆ ಅಂತ ನಾವು ಯಾರೂ ಇಲ್ಲಿ ಅನ್ಕೋಬೇಕಾಗಿಲ್ಲ. ಮಿಸೈಲ್ ಶಕ್ತಿ ಕುಗ್ಗಬಹುದು, ಹಾರ್ಮೂಸ್ ಹೇಗಾಗತ್ತೆ ಅಂತ ಗೊತ್ತಿಲ್ಲ. ಬ್ರಿಟನ್ ಏನೋ ಟ್ರೈ ಮಾಡ್ತಾ ಇದೆ, ಎಲ್ಲರನ್ನೂ ಸೇರಿಸಿ ಮಾಡ್ತೀವಿ ಅಂತ. ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್. ಬ್ರಿಟನ್ಗೆ ಇರಾನ್ನಂತಹ ಅಥವಾ ಈ ರೀತಿಯ ಸಂದರ್ಭದಲ್ಲಿ ಆಯಾ ದೇಶಗಳ ಮೇಲೆ ಒತ್ತಡವನ್ನು ಹಾಕಿ ಬಗ್ಗಿಸುವಂತಹ ಶಕ್ತಿ ಬ್ರಿಟನ್ ಹತ್ರ ಉಳ್ಕೊಂಡಿಲ್ಲ ಈಗ.
ಆ ಕಾಲದ ಬ್ರಿಟನ್ ಮುಗಿದೋಯ್ತು. ಸೂರ್ಯ ಅಸ್ತವಾಗದಂತಹ ದೇಶ ಎಂದು ಕರೆಸಿಕೊಂಡಿದ್ದಂತಹ ಬ್ರಿಟನ್ ಏನಿದೆ ಅಂದರೆ ಸೂರ್ಯಾಸ್ತವೇ ಆಗುವುದಿಲ್ಲ ಬ್ರಿಟನ್ನಿನ ಆಡಳಿತದಲ್ಲಿ, ಅಂದರೆ ರಾಣಿ ಆಡಳಿತದಲ್ಲಿ. ಅಂದರೆ ಪ್ರಪಂಚದ ಎಲ್ಲ ಕಡೆ ಅವರ ಆಡಳಿತ ಇತ್ತು. ಸೂರ್ಯ ಲಂಡನ್ನಲ್ಲಿ ಮುಳುಗಿದ್ರೆ ಇಂಡಿಯಾಲಿ ಎದ್ದೇಳಿ ಇರ್ತಿದ್ದ, ಇಂಡಿಯಾಲಿ ಮುಳುಗಿದ್ರೆ ಅಲ್ಲಿ ಹೇಳ್ತಿದ್ದ ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ತಾ ಇದ್ರು. ಆ ಅಧಿಕಾರ, ಆ ವೈಭೋಗ, ಆ ಶಕ್ತಿ, ಆ ಪ್ರದರ್ಶನ ಇದೆಲ್ಲ ಹೋಗಿ ಭಾಳ ದಿನ ಆಗೋಗಿದೆ. ಹಾಗಾಗಿ ಬ್ರಿಟನ್ ಶುಡ್ ನಾಟ್ ಬಿ ಅಂಡರ್ ಎನ್ ಇಲ್ಯೂಷನ್ ದಟ್ ಇಟ್ ಕ್ಯಾನ್ ಬ್ರಿಂಗ್ ಇನ್ ಸಮಥಿಂಗ್ ಅಂತ. ಇಟ್ಸ್ ನಾಟ್ ಪಾಸಿಬಲ್. ಐ ಡೋಂಟ್ ಥಿಂಕ್ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಯುರೋಪಿಯನ್ ನೇಷನ್ಸ್ಗೆ ಆ ಶಕ್ತಿ ಉಳ್ಕೊಂಡಿದೆ ಅಂತ. ಇವತ್ತೇನಾದರೂ ಅಪ್ಪಿತಪ್ಪಿ ಅಂತಹ ಶಕ್ತಿ ಯಾರಿಗಾದರೂ ಉಳಿದುಕೊಂಡಿದ್ದರೆ, ಪದೇ ಪದೇ ನಮ್ಮ ದೇಶದಲ್ಲಿ ಕೆಲವು ಒಂದಿಮಾಗದರಿದ್ದಾರೆ, ತುತ್ತೂರಿ ಊದೋ ಗಿರಾಕಿಗಳಿದ್ದಾರೆ, ನಮ್ಮ ಪ್ರೊಫೆಷನ್ನು ಸೇರಿ ಹೇಳ್ತಿರೋದು ನಾನು. ಮೋದಿಯವ್ರು ಮಾಡ್ಬಿಡ್ತಿದ್ದಾರಂತೆ, ಇಂಡಿಯಾ ಕೇಳ್ತಾ ಇದ್ದಾರಂತೆ. ಎಲ್ಲ ಸುಮ್ಮನೆ ಬುರುಡೆ ಬಿಡಬೇಡಿ. ಇಂಡಿಯಾಗೂ ಇದೆ ಅಂತ ಅಲ್ಲ, ಅದು ಹೆಚ್ಚು ಕಡಿಮೆ ನಮಗೂ ಆಸೆ ಇದೆ. ಚೈನಾಗಿದೆ ಆ ಶಕ್ತಿ ಇವತ್ತು, ಅಮೇರಿಕಕ್ಕಿದೆ ಆ ಶಕ್ತಿ ಇವತ್ತು, ಪಾರ್ಟ್ಲಿ ರಷ್ಯಾಗಿರಬಹುದು ಆ ಶಕ್ತಿ, ಪಾರ್ಟ್ಲಿ, ಅದು ಫುಲ್ ಅಲ್ಲ, ಇರಬಹುದು. ಅದು ಬಿಟ್ಟರೆ ಇನ್ನು ಯಾರಿಗೂ ಆ ಶಕ್ತಿ ಇಲ್ಲ. ಇವರೇನೋ ಟ್ರೈ ಮಾಡ್ತಿದ್ದಾರಂತೆ, ಮಾಡಲಿ, ಯಾರು ಬೇಡ ಅಂತ ಅಂದಿಲ್ಲ. ಎಸ್ ಅಲ್ಲ, ಇರಾನ್ ಹೇಳಿದೆ ನಮ್ಮ ಸ್ನೇಹಿತರು ಸುರಕ್ಷಿತವಾಗಿದ್ದಾರಂತೆ. ಇದರಿಂದ ಮುಂದೆ ಬೇರೆ ವಿಚಾರ. ಭಾರತದ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತಾರೆ. ಹಾರ್ಮೋನ್ಸಲ್ಲಿ 400 ಶಿಪ್ ಕಾಯ್ತಾ ಇದೆ ಅಂದಾಗ ನಮ್ದು ಇನ್ನೊಂದು 20 ಶಿಪ್ ಆಚೆ ಬರ್ಬೋದು, ನಮ್ಮ ಪಡೆ ನಾವು ಇದಾಗಿರ್ಬೋದು, ಅದು ಬೇರೆ ವಿಚಾರ. ಭಾರತದ ವಿದೇಶಾಂಗ ನೀತಿ, ಪರ್ಟಿಕ್ಯುಲರ್ಲಿ ಮೋದಿಯವರ ವಿದೇಶಗಳ ಓಡಾಟ, ವಿದೇಶ ನಾಯಕರ ಜೊತೆ ಇದ್ದಂತಹ ಸಂಬಂಧಗಳು, ಇದನ್ನು ಭಾಳ ಜನ ಟೀಕೆ ಮಾಡಿದವರು ಉಂಟು. ಆದರೆ ಈಗದು ನಿಮಗೆ ಲಾಭವನ್ನು ಕೊಡ್ತಾ ಇದೆ. ಒಂದಿಷ್ಟು ಅವತ್ತು ಹಾಕಿ ಬಂದಿರೋ ಬೀಜ ಇವತ್ತು ಅಟ್ಲೀಸ್ಟು ಫುಲ್ ಬ್ಲಾಸಮ್ ಅಲ್ಲದೆ ಇದ್ದರೂ ಮರ ಅಟ್ಲೀಸ್ಟ್ ಹೂವಾದರೂ ಬಿಟ್ಟಿದೆ ಮರದಲ್ಲಿ. ಫುಲ್ ಇಲ್ಲದೆ ಇರ್ಬೋದು, ಚೆರಿ ಬ್ಲಾಸಮ್ ಆಗಿಲ್ಲದೆ ಇರ್ಬೋದು ಜಪಾನಲ್ಲಿ ಆದಂಗೆ, ಬಟ್ ಅಟ್ಲೀಸ್ಟ್ ಒಂದು 4 ಹೂವಾರು ಬಿಡ್ತಾ ಇದೆ ಅದು. ಹಾಗಾಗಿ ನಮ್ಗೆ ಅಷ್ಟರ ಮಟ್ಟಿಗೆ ಸಮಸ್ಯೆ ಬಗೆಹರಿದಿದೆಯೇ ಹೊರತು ನಮಗೆಲ್ಲನೂ ಆಗಿದೆ ಅಂತಲ್ಲ. ಹಾಗಾಗಿ ಇರಾನ್ಗೆ ಭಾರತ ದೊಡ್ಡ ಶತ್ರುವಾಗಿ ಕಾಣಿಸಿಲ್ಲ, ನಾವು ಕಾಣಿಸಿಲ್ಲ. ಹಾಗಾಗಿ ಲೆಟಸಿ, ಫಾರ್ ಎಕ್ಸಾಂಪಲ್ ಅರ್ಜೆಂಟೈನಾ ಹ್ಯಾಸ್ ಡಿಕ್ಲೇರ್ಡ್ ಇರಾನ್ ಆಸ್ ಎನ್ ಎನಿಮಿ ನೇಷನ್ ಅಂತ. ಅರ್ಜೆಂಟೀನಾ, ದಕ್ಷಿಣ ಅಮೇರಿಕಾದಲ್ಲಿರುವಂತಹ ಅರ್ಜೆಂಟೀನಾ ಹೋಗಿ ಡಿಕ್ಲೇರ್ ಮಾಡಿದೆ ಇರಾನ್. ಅದಕ್ಕೆ ಸಂಬಂಧವೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಬಟ್ ಮಾಡಿದೆ. ಕಾರಣ ಅಮೇರಿಕ $20 ಬಿಲಿಯನ್ ಅರ್ಜೆಂಟೀನಾಗ ಕೊಡದೇ ಇದ್ದಿದ್ದರೆ ಅರ್ಜೆಂಟೀನಾ ಇಷ್ಟೊತ್ತಿಗೆ ನೆಗೆದು ಬಿದ್ದು ನಾಶ ಆಗಿ ನೆಲ್ಲಿಕಾಯಿ ಆಗ್ಬಿಡ್ತಿತ್ತು ಇಷ್ಟೊತ್ತಿಗಾಗಲೇ. ಅದರದ್ದು ಪೆಸೋ, ದಿ ಕರೆನ್ಸಿ ಇಟ್ ಸೆಲ್ಫ್ ಈಸ್ ಅರೌಂಡ್ $600, $575 $600 ಇರಬೇಕು ಪರ್ ಡಾಲರ್ ಕರೆನ್ಸಿ. ಹಾಗಾಗಿ ಒಬ್ಬೊಂದು ದೇಶಕ್ಕೆ ಒಂದೊಂದಿದೆ ಪರಿಸ್ಥಿತಿ. ಹೀಗಿದೆ. ಇದೆಲ್ಲ ಹೆಚ್ಚಿರುವ ಪರಿಣಾಮ ಏನಾಗಿದೆ ಅಂದರೆ, ಅಮೆರಿಕದ ಅಧ್ಯಕ್ಷರ ಭಾಷಣದ ಪರಿಣಾಮ ಕಚ್ಚಾ ತೈಲದ ಬೆಲೆ ಈಗ $108 ಹೋಗಿದೆ ಬ್ರೆಂಟಿಂದು ಪರ್ ಬ್ಯಾರಲ್ಗೆ. ಇನ್ನೂ ಮಾರ್ಕೆಟ್ಗಳು ಉದುರೋಗಿವೆ, ಅಂದರೆ ಸೆನ್ಸೆಕ್ಸು, ನಿಫ್ಟಿ ಆಗಲಿ, ಅಥವಾ ಜನರಲಿ ದಿ ಸೌತ್ ಏಷ್ಯನ್ ಮಾರ್ಕೆಟ್ಸು, ಇಟ್ ಕುಡ್ ಬಿ ಕಾಸ್ಪಿ, ಇಟ್ ಕುಡ್ ಬಿ ಹ್ಯಾಂಗ್ಸೆನ್, ಇಟ್ ಕುಡ್ ಬಿ ಎನಿಥಿಂಗ್, ಯಾವ್ದಾದ್ರು ಸಿಂಗಾಪುರ್ ಸ್ಟಾಕ್ ಎಕ್ಸ್ಚೇಂಜು ಎಲ್ಲ ಬಿದ್ದಿವೆ ಒಂದಷ್ಟೆಲ್ಲವೂ. 34ನೇ ದಿನ ಯುದ್ಧ ಮುಂದುವರೆದಿದೆ. ಒಬ್ರಿಗೊಬ್ರಿಗೆ ಅವ್ರು ತೋಚ್ದಂಗೆ ಅವ್ರು ಹೇಳ್ತಿದ್ದಾರೆ, ಹೂತೀಸು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ, ಅವ್ರಿಗೆ ಎಲ್ಲಿಂದ ಬರಬೇಕು ಮಿಸೈಲು, ತಿನ್ನಕ್ಕೆ ಅನ್ನ ಇಲ್ದಿರೋ ಅಯೋಗ್ಯರವರು, ಸದಾಕಾಲ ಯಾವೊಂದು ಹೆಸರು ಗುಂಡೋಡ್ಕೊಂಡು ಓಡಾಡೋ ಅಂಥ ಕಷಡಗಳು, ಅವ್ರಿಗೆ ಎಲ್ಲಿಂದ ಬರಬೇಕು ಮಿಸೈಲ್ಗಳು, ಎಲ್ಲಿಂದ ಬರಬೇಕು ರಾಕೆಟ್ ಲಾಂಚರ್ಗಳು, ತಿನ್ನಕ್ಕೆ ಸರಿ ಇಲ್ದಿದ್ದಾಗ. ಸಿಂಪಲ್ ಇದೇನೆ. ಅಥವಾ ರೌಡಿಗಳ ಥರ, ಡಕಾಯಿತರ ಥರ, ದರೋಡೆಕೋರರ ಥರ ಸಮುದ್ರದ ಮಧ್ಯದಲ್ಲಿ ಹೋಗೋ ಶಿಪ್ಗಳನ್ನು ಅಡ್ಡ ಹಾಕೋದು, ಒಂದಿಷ್ಟು ದುಡ್ಡನ್ನು ಕಿತ್ಕೊಂಡು ಕಳಿಸೋದು. ಈ ಹಳೆಯ ಕಾಲದಲ್ಲಿ ಡಕಾಯಿತರು ರೋಡಲ್ಲಿ ಅಡ್ಡ ಹಾಕಿಬಿಟ್ಟು ಅಥವಾ ಟ್ರೈನಲ್ಲಿ ಅಡ್ಡ ಹಾಕ್ಬಿಟ್ಟು ಜನರ ಕೈಲೆಲ್ಲ ಕಿತ್ಕೊಂಡು ಹೋಗ್ತಿದ್ದಂಗೆ, ಅಷ್ಟೇ ಅವ್ರ ಕೆಲಸ. ಅವರೊಂದಷ್ಟು ದಾಳಿ ಮಾಡಿದ್ದಾರೆ. ಈ ಮಧ್ಯೆ ಅಮೆರಿಕ ನುಗ್ಗಬಹುದು ಇರಾನ್ ಒಳಕ್ಕೆ, ಪರ್ಟಿಕ್ಯುಲರ್ಲಿ ನಟಾಂಜ್, ಇಸ್ಫಹಾನ್ ಈ ಭಾಗದಲ್ಲಿ ಹೋಗುತ್ತೆ ಅಂತ ಕಾಣುತ್ತೆ. ಬಿಕಾಸ್ ಯುರೇನಿಯಂ ಎನ್ರಿಚ್ಮೆಂಟ್ ಮೆಟೀರಿಯಲ್ ಅಲ್ಲಿದೆ, ಅದನ್ನು ಎತ್ತುತ್ತಾರೆ ಆಚೆಗೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ ಅಂತ. ಬಟ್ ಒಂದಂತೂ ನಿಜ, ಭಾರತದಲ್ಲಿ ಜನ ತಿಳ್ಕೊಂಬಿಡ್ಬೇಕು ಇದನ್ನು. ದಟ್ ಈಸ್ $108 ಇದೆ ಅಂತಂದಾಗ ನಮ್ಮ ಪರಿಸ್ಥಿತಿ ಹೀಗಿದೆ. ಬಹು ದೀರ್ಘಕಾಲ ಭಾರತ ಬೆಲೆಗಳನ್ನು ಜಾಸ್ತಿ ಮಾಡದೆ ತಾನೇ ಅದನ್ನು ಮೈಮೇಲೆ ಅದನ್ನು ಹಾಕ್ಕೊಂಡು ಸರ್ಕಾರ ಅರಗಿಸ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ ಸ್ಪಾಂಜ್ ಥರ ಅದೆಲ್ಲವನ್ನು ಅಂತ ಅಂದ್ಕೋಬೇಡಿ. ಐ ಥಿಂಕ್ ಆ ಟೈಮ್ ಮುಗಿತಾ ಇರೋಂಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇಫ್ ಪರ್ ಬ್ಯಾರಲ್ ಡಾಲರ್ ಕ್ರಾಸಸ್ 115 ಅರೌಂಡ್ ದಟ್ ರೇಂಜಲ್ಲಿ ಅದು ಕ್ರಾಸ್ ಆಗ್ತಾ ಇದ್ದರೆ ಇಲ್ಲಿ ಎತ್ತಲೇಬೇಕಾಗತ್ತೆ, ಬೇರೆ ದಾರಿನೇ ಇರಲ್ಲ ನಿಮ್ಗಳಿಗೆ ಅಂತ ಅನಿಸತ್ತೆ. ಹಾಗಾಗಿ ಈ ಮಧ್ಯದಲ್ಲಿ ರೂಪಾಯಿ ಮೌಲ್ಯ ಇದ್ದಕ್ಕಿದ್ದಂತೆ $2 ಬಿದ್ದಿದೆ. $95 20 ಪೈಸಾ ಇದ್ದಿದ್ದು ಇವತ್ತು $93 14 ಬಂದಿದೆ.
ಒಂದಷ್ಟು ರೆಗ್ಯುಲೇಷನ್ಸನ್ನ RBI ತಂದಂಗೆ ಕಾಣಿಸ್ತಾ ಇದೆ. ಲೆಟ್ ಅಸ್ ಸಿ ಹೌ ಫಾರ್ ಇಟ್ ವಿಲ್ ಪ್ಲೇ ಇಟ್ಸ್ ರೋಲ್ ಅಂತ ನೋಡೋಣ, ಅದನ್ನು ಆಮೇಲೆ ನೋಡೋಣ. ಇನ್ನೂ 6 ಲಕ್ಷ ಬ್ಯಾರೆಲ್ ಹೊತ್ತಿರುವಂಥ ಪಿಂಕ್ಷನ್ ಕಚ್ಚಾ ತೈಲ ಹಡಗು ಹಾರ್ಮುಜನ್ನು ದಾಟಿದೆ. ಏಪ್ರಿಲ್ 4ಕ್ಕೆ ಗುಜರಾತ್ಗೆ ಆಗಲೇ ಅವ್ರು ಕೇಳಿದಾಗ ಹೇಳಿದ್ದಂಗೆ ಇನ್ನೊಂದಷ್ಟು ಹಡಗುಗಳು ಪಾಸ್ ಆಗ್ಬೋದು ನಮ್ಮಲ್ಲಿ ಇದು. ಸೊ ಇದರೆಲ್ಲ ಪರಿಣಾಮ ಏನು? ನಾನು ಆಗಲೇ ಹೇಳಿದೆ, $115ರಿಂದ $120 ಹೋಗ್ತಾ ಬಂದರೆ ಪರ್ ಬ್ಯಾರಲ್ಲು. ನೋ ವೇ ನಿಮ್ಮದು ಪೆಟ್ರೋಲು, ಡೀಸಲ್ಲು ಅಥವಾ ATF ಅಂದರೆ ಏರ್ ಟರ್ಬೈನ್ ಫ್ಯೂಯಲ್ಲು ಅಥವಾ ಗೃಹ ಬಳಕೆ ಸಿಲಿಂಡರು ಅಥವಾ ಕಮರ್ಷಿಯಲ್ ಸಿಲಿಂಡರು, ಇದು ರೇಟ್ಸ್ ಎಲ್ಲ ಹೀಗೆ ಇರುತ್ತೆ ಅಂತ ಅನ್ಕೋಬಿಡ್ತಾರೆ. ಮತ್ತು ನಿನ್ನೆ ನಾನು ನ್ಯೂಸಲ್ಲಿ ಹೇಳ್ತಿದ್ದೆ, ನನ್ನ ಡೌಟು ಎಲ್ಲೋ ಒಂದು ಕಡೆ ಗೃಹ ಬಳಕೆ LPG ರೇಟು ನಾವೇ ಚೀಪ್ ಇರಬೇಕು ಅಂತ ಅಂದೆ. ನಮ್ಮ ಕೊಲೀಗ್ಸು, ನನ್ನ ಸಹೋದ್ಯೋಗಿಗಳದನ್ನು ಚೆಕ್ ಮಾಡಿ ವಾಪಸ್ ನನಗೆ ಫಿಗರ್ಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಭಾರತದಲ್ಲಿ ಗೃಹ ಬಳಕೆ ಮಾತ್ರ, ನಾಟ್ ಕಮರ್ಷಿಯಲ್. ನಾನು ನಿನ್ನೆ ಹೇಳಿದೆ, ಕಮರ್ಷಿಯಲ್ ಯಾತಕ್ಕೆ ಕಂಟ್ರೋಲಿಗೆ ಸಿಕ್ಕಲ್ಲ ನಿಮಗೆ ಅಂತಂದರೆ ಅದನ್ನು ಡಿಲಿಂಕ್ ಮಾಡಿಬಿಟ್ಟಿದ್ದಾರೆ ಫ್ರಮ್ ದಿ ಪಾಲಿಸಿ ಆಫ್ ದಿ ಸಿಸ್ಟಮ್. ಮಾರ್ಕೆಟ್ ಲಿಂಕ್ ಮಾಡಿಬಿಟ್ಟಿದ್ದಾರೆ ತೊಗೊಂಡೋಗಿ ಅದನ್ನು. ಅಂದರೆ ಮಾರ್ಕೆಟಲ್ಲಿ ಹೇಗೆ ಜಾಸ್ತಿ ಆಗುತ್ತೆ ಹಾಗೆ ಜಾಸ್ತಿ ಆಗುತ್ತೆ, ಮಾರ್ಕೆಟಲ್ಲಿ ಹೇಗೆ ಬೀಳಬೇಕು ಹಾಗೆ ಬೀಳುತ್ತೆ. ಅದು ಆ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಅದು ಆಗೋದಿಲ್ಲ. ಬಟ್ ಗೃಹ ಬಳಕೆ ಲೆಕ್ಕ ಹಾಕ್ಕೊಂಡ್ರೆ $915 ಭಾರತದಲ್ಲಿ ಇದ್ದರೆ, ಕಮರ್ಷಿಯಲಲ್ಲಿ $2161 ಕಮರ್ಷಿಯಲ್. ಬೇರೆ ಪಾಕಿಸ್ತಾನದಲ್ಲಿ $1100, ಅದೇ ಕಮರ್ಷಿಯಲ್ $1400, ಬಾಂಗ್ಲಾದೇಶದಲ್ಲಿ $1100 ಮತ್ತು ಕಮರ್ಷಿಯಲ್ $1300. ಇನ್ನು ನೇಪಾಳದಲ್ಲಿ $1500 ಗೃಹ ಬಳಕೆ ಮತ್ತು ಕಮರ್ಷಿಯಲ್ $1800. ಅಲ್ಲಿಗೆ ಅದನ್ನು ನಿಲ್ಲಿಸ್ಕೊಳ್ಳಿ. ಕಾರಣ, ಈ ಯಾವುದೇ ದೇಶಗಳನ್ನು ನಾವು ಕಂಪೇರ್ ಮಾಡಿಕೊಂಡು ನೋಡಬಾರ್ದು. ಈ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಹೇಗಾಗುತ್ತೆ ಅಂದರೆ, ಬೆಂಗಳೂರಿನಲ್ಲಿ ಯಾವಾಗಲೂ ಸಿದ್ದರಾಮಯ್ಯ, DK ಶಿವಕುಮಾರ್, ಸುರ್ಜೇವಾಲಾ ಟೈಪ್ ಪೀಪಲ್ಲು ಯಾವ್ದನ್ನಾರು ಮಾಡಿದ್ರೆ, ಬಿಹಾರದಲ್ಲಿ ನೋಡಬೇಕು ನೀವು ಏನಾಗಿದೆ ಅಂತ, ಉತ್ತರ ಪ್ರದೇಶದಲ್ಲಿ ರೇಟ್ ನೋಡ್ಬೇಕು ನೀವು ಏನಾಗಿದೆ ಅಂತ, ತಮಿಳ್ನಾಡಲ್ಲಿ ನೋಡ್ಬೇಕು ನೀವು ರೇಟ್ ಏನಾಗಿದೆ ಅಂತ ಬಿಡ್ತಾರಲ್ಲ ಬುರುಡೆಯಲ್ಲಿ, ಎಲ್ಲೆಲ್ಲಿಗೋ ಕಂಪೇರ್ ಮಾಡ್ಕೊಂಡು ನಾವು ಕಡಿಮೆ ಇಲ್ವೋ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ಈಗ ನಾವು ಇದನ್ನು ಕಂಪೇರ್ ಮಾಡ್ಕೋಬೇಕು. ಇದೇ ಪ್ರಶ್ನೆ ಈಗ ಅವ್ರನ್ನ ಕೇಳಬೇಕು. ಚೀನಾ $1300 ಗೃಹ ಬಳಕೆ. ಹಾಗೆ ನೋಡಿದ್ರೆ ಅವ್ರಿಗೂ ನಮ್ಮ ಥರನೇ, ಅವ್ರಿಗೆ ಆಯಿಲ್ ಇಲ್ಲ, ಅವ್ರಿಗೆ ಆಯಿಲ್. ಭಾಳ ಡೆಂಗು ಅವರ ಪ್ರೀಮಿಯರು ಭಾಳ ಹಿಂದೆ ಒಂದು ಫೇಮಸ್ ಸ್ಟೇಟ್ಮೆಂಟ್ ಮಾಡಿದ್ರು ಚೈನಾನಲ್ಲಿ. ಭಗವಂತ ಇಲ್ಲ, ಚೈನೀಸು ಕಮ್ಯುನಿಸ್ಟು ಭಗವಂತ ನಂಬಲ್ಲ. ಕೊಲ್ಲಿ ರಾಷ್ಟ್ರಗಳಿಗೆ ಭೂಮಿನಲ್ಲಿ ದ್ರವರೂಪದ ಚಿನ್ನ ಸಿಕ್ಕಿದೆ, ವಿಚ್ ಈಸ್ ಕಚ್ಚಾ ತೈಲ, ಆಯಿಲ್ಲು. ಅವ್ರಿಗೆ ಮತ್ತು ಅಮೇರಿಕಕ್ಕೆ ಸಿಕ್ಕಿದೆ. ಹಾಗಾಗಿ ಅವ್ರಿಗೆ ಈಗ ಅದು ಹಾಲಿ ಅವರ ಯುಗ ಇದ್ದಂಗೆ ಇದೆ. ಯಾಕಂದರೆ ಎಲ್ಲವೂ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಆದರೆ ನಮಗೆ ರೇರ್ ಅರ್ತ್ ಮೆಟೀರಿಯಲ್ಸ್ ಇದೆ ನಮ್ಮ ಭೂಮಿ ಒಳಗಡೆ. ನಾವು ಆಳ್ತೀವಿ ಪ್ರಪಂಚನ ಒಂದು ದಿನ ಅದನ್ನು ಇಟ್ಕೊಂಡು ಅಂತ. ಎಕ್ಸಾಕ್ಟ್ಲಿ ಹಾಗೆ ಆಗಿದೆ ಇದು. ಅದು ಎಕ್ಸಾಕ್ಟ್ಲಿ ಇದು ನಡೆದಿರೋದು 30, 40, 50 ವರ್ಷದ ಹಿಂದಿನ ಮಾತಿದು. ಎಕ್ಸಾಕ್ಟ್ಲಿ ಹಾಗೆ ನಡೆದಿದೆ. ಹಾಗಾಗಿ ಚೈನಾನಲ್ಲೂ $1300, ಅವ್ರ ಹತ್ರನೂ ಆಯಿಲ್ ಇಲ್ಲ. ಅಮೇರಿಕಾ $1500 ಗೃಹ ಬಳಕೆ ಮತ್ತು ಕಮರ್ಷಿಯಲ್ಗೆ $2200. ಇನ್ನು ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಏನಿದೆ ಅವ್ರದ್ದು, ಇವತ್ತು $4 ಕ್ರಾಸ್ ಆಗಿದೆ. ಲಭ ಅಂತಿದ್ದಾರೆ ಅಲ್ಲಿ ಜನ. ಅಯ್ಯೋ, ಅದೇನೋ ಒಂದು ಟ್ಯಾಂಕ್ ಫಿಲ್ ಮಾಡಿದ್ರೆ $60 ಆಗೋಯ್ತು, $80 ಆಗೋಯ್ತು, $100 ಆಗೋಯ್ತು, ಡಬ ಅಂತಿದ್ದಾರೆ ಅಲ್ಲಿ ಜನ. ಏನೇ ಬ್ರೆಜಿಲ್ $1800, $2300 ಕಮರ್ಷಿಯಲು. ಬ್ರಿಟನ್ $3000, 45% 50% ರೈಸ್ ಆಗಿದೆ ಅವ್ರಿಗೆ. ಕಮರ್ಷಿಯಲ್ $4200, ಹೋಟೆಲ್ ಮಾಲೀಕರಿಗೆ ಗಮನಿಸ್ಕೊಳ್ಳಿ. ಜರ್ಮನಿ $3500, ಕಮರ್ಷಿಯಲ್ $4500. ಜಪಾನ್ $3500 ಗೃಹ ಬಳಕೆ, ಕಮರ್ಷಿಯಲ್ಲು $5000. ಇದನ್ನೀಗ ನಾವೇನಾದ್ರು ಹೇಳಿದ್ರೆ ಮೇ ಬಿ ನಮ್ಗೆ ಹೇಳ್ಬೋದು, ಏಜೆಂಟ್ಗಳವರು ಸಮರ್ಥನೆ ಮಾಡಿ ಏಜೆಂಟ್ರು ಅವರು ಅಂತ ಅನ್ಬೋದು. ಏನು ನನಗೆ ಗೊತ್ತಿಲ್ಲ, ನಾವು ಏಜೆಂಟ್ರೋ ಅಲ್ವೋ ಹೌದೋ ಅಂತ ನೀವು ತೀರ್ಮಾನ ಮಾಡ್ಕೊಳ್ಳಿ, ನನಗೆ ಸಂಬಂಧವಿಲ್ಲ. ಐಮ್ ನಾಟ್ ಬಾದರ್ಡ್ ಅಂತ ಟೀಕೆಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋ ಗಿರಾಕಿನೇ ಅಲ್ಲ ನಾನು. ಫಿಗರ್ಸು ಹೀಗಿರುತ್ತೆ. ಹಾಗಾಗಿ ಭಾರತದಲ್ಲಿ ಕೆಲವೊಮ್ಮೆ ರೋದನ, ಗೋಳಾಟ, ಕಿರುಚಾಟ, ತುಂಬ ಕೀಳು ಮಟ್ಟದ ರಾಜಕೀಯ ಹೇಳಿಕೆಗಳನ್ನು ನೋಡಿದಾಗ ಭಾಳ ಬೇಸರ ಆಗುತ್ತೆ. ದಾಖಲೆ, ಅಂಕಿಅಂಶ, ಹೊರ ಪ್ರಪಂಚದಲ್ಲಿ ನಡೆಯುತ್ತಿರುವ ವಿಷಯಗಳಿಗೆ ಹೋಲಿಕೆಯಾಗದೆ ಮಾತಾಡ್ತಾರಲ್ಲ, ಇಂಥ ಕಚಡಗಳ ಜೊತೆ ನಾವು ಜೀವನ ಮಾಡಬೇಕಾಗಿಲ್ಲ ಹುಟ್ಟುಬಿಟ್ವಲ್ಲ ಅಂತ ಅನಿಸತ್ತೆ. ಎಸ್.